ವೃದ್ಧಾಪ್ಯ ವೇತನಕ್ಕಾಗಿ ಮರಿಯಮ್ಮ ಅಜ್ಜಿಯ ಅಲೆದಾಟ. ಮಾನ್ವಿ ತಾಲೂಕಿನ ಕೊರ್ವೆ ಗ್ರಾಮದ ಮರಿಯಮ್ಮ ಅಜ್ಜಿಯ ಕಷ್ಟದ ಪಡಿಪಾಟ್ಲಿದು. ಮಾನ್ವಿ ಕಂದಾಯ ಕಚೇರಿಯ ದುರಾವಸ್ಥೆ ಇದು. ಶಾಸಕ ಬಸನಗೌಡ ದದ್ದಲ್ ಸಾಹೇಬ್ರೆ, ನಿಮ್ಮ ಕ್ಷೇತ್ರದ ಅಜ್ಜಿಯ ಕಷ್ಟ ನೋಡಿ ಸ್ವಾಮಿ. ಮನೆಗೆ ಮುಟ್ಟುವ ಯೋಜನೆಗಳಿಗೆ ಅಜ್ಜಿಯರಿಂದಲೇ ಅಲೆದಾಟ. ಸರ್ಕಾರದ ಯೋಜನೆಗಳು ಮನೆ ಬಾಗಿಲಿಗೆ ಮುಟ್ಟಿಸುತ್ತೇವೆ ಎಂದು ಹೇಳುತ್ತೆ ಸರ್ಕಾರ. ಆದರೆ ಮಾನ್ವಿ ತಾಲೂಕಿನ ಕೊರ್ವೆ ಗ್ರಾಮದ ಮರಿಯಮ್ಮ ಅಜ್ಜಿ ವೃದ್ಧಾಪ್ಯ ವೇತನಕ್ಕಾಗಿ ಮಾನ್ವಿ ಕಂದಾಯ ಕಚೇರಿಗೆ ನಿತ್ಯ ಅಲೆಯುತ್ತಿದ್ದಾರೆ. ಶಾಸಕ ಬಸನಗೌಡ ದದ್ದಲ್ ಸಾಹೇಬ್ರೆ, ನಿಮ್ಮ ಕ್ಷೇತ್ರವಾದ ಕೊರ್ವೆ ಗ್ರಾಮದ ಮರಿಯಮ್ಮ ಅಜ್ಜಿಯ ಪಡಿಪಾಟ್ಲನ್ನ ನೋಡಿ ಸ್ವಾಮಿ. ವೃದ್ಧಾಪ್ಯ ವೇತನಕ್ಕಾಗಿ ತಿಂಗಳುಗಳಿಂದ ಅಲೆಯುತ್ತಿದ್ದಾರೆ. ಅಜ್ಜಿಯ ಕಷ್ಟವನ್ನ ನೋಡಿ ಆದರೂ ದಾರಿದ್ರ್ಯ ಅಧಿಕಾರಿಗಳೇ ಕರುಣೆ ಬಾರದ ಕಾರಣ ಕಂದಾಯ ಕಚೇರಿಗೆ ಮರಿಯಮ್ಮ ಅಜ್ಜಿ ಅಲೆಯುತ್ತಿದ್ದಾರೆ. ಮಾನ್ವಿ ಕಂದಾಯ ಇಲಾಖೆಯ ಸಿಬ್ಬಂದಿ ರೊಕ್ಕ ಬಂದಿಲ್ಲ ಸಾಹೇಬ್ರೆ ನೋಡಿ ಸ್ವಾಮಿ ಎಂದು ಕೈ ಮುಗಿದು ಕೇಳಿಕೊಂಡ್ರು. ಅಜ್ಜಿಯ ಕಷ್ಟ ಯಾರಿಗೆ ಹೇಳಬೇಕು ಎಂಬುದು ತಿಳಿಯಲಾಗಿದೆ. ಒಟ್ಟಾರೆಯಾಗಿ ನೋಡಿದರೆ ಬಡವರ ಯೋಜನೆಗಳಿಗಾಗಿ ಯಾವ ರೀತಿ ಅಲೆಯಬೇಕಾಗಿದೆ ಎಂಬುದು ನೋಡಬಹುದು. ಎಂಡಿ ಗೌಸ್, NKS TV4 ನ್ಯೂಸ್, ಮಾನ್ವಿ. ನಿಮ್ಮ ಹೆಸರೇನಮ್ಮ? ಮರಿಯಮ್ಮ. ಯಾವ ಊರಮ್ಮ ನಿಮ್ದು? ಕೊರಿವೆ. ಏನಮ್ಮ ಇಲ್ಲಿ ಕಸ್ಲಾಕ್ಸಿ ಯಾಕೆ ಬರ್ತಾ ಇದ್ರಿ? ರೊಕ್ಕಗಳು ಬಂದು ಯಾವುದಮ್ಮ? ಅನಾದ ರೊಕ್ಕ ರೊಕ್ಕಗಳು 8 ತಿಂಗಳಾಯ್ತು ಬರವಾಲು. ಹೌದಾ? ನಿಮಗೆ ಗಂಡ ಇಲ್ವಾ? ಇಲ್ರಿ. ಹೌದಾ? ಎಷ್ಟು ಜನ ಮಕ್ಕಳು? ನನಗಿಬ್ಬರು ಇದಾರ್ರಿ, ಬೇರೆ ಆಗ್ಯಾರ. ನಾನು ಒಬ್ಬಕ್ಕೆ ಮಾಡ್ತೇನೆ. ನೀನು ಒಬ್ಬಕ್ಕೆ ಮಾಡ್ಕೊಂತ ತಿಂತಿದ್ದೆ. ಈಗ ಪಿಂಚಣಿ ರೊಕ್ಕ ಬಂದಿಲ್ಲ? ಬಂದಿಲ್ರಿ. ಬಂದಿಲ್ಲ. ಎಷ್ಟು ದಿನ ಆಯ್ತಮ್ಮ? 8 ತಿಂಗಳಾಯ್ತು ರೀ. ಹೌದಾ? ಇಲ್ಲಿ ತಿಂಗಳಾಯ್ತು ತಿರುಗ್ತೀನಿ, ಅವ್ರಿಲ್ಲ ಇವ್ರಿಲ್ಲ ಅಂತಾರ್ರಿ, ವಾಪಸ್ ಹೋಗ್ತೀವಿ. ಯಾವ ಊರಿಗೆ ಬಂದ್ರಿ? ಮಾನ್ವಿಗೆ? ಹೌದ್ರಿ. ಕಸ್ಲಾಕ್ಸಿ ಬಂದಿರಿ? ಹೌದ್ರಿ. ಏನಂದ್ರು ಅವರು? ಅವ್ರು ಇವತ್ತು ಬರ್ತಾವ ನಾಳೆ ಬರ್ತಾವ ಅಂತಾರ್ರಿ, ಬಳವಲ್ಲ. ಬ್ಯಾಂಕಿಗೆ ಬರ್ತಾವ ಅಲ್ಲಿ ಇಲ್ಲಿ ಅಂತಾರ್ರಿ, ಬಳವಲ್ಲ. ಬ್ಯಾಂಕಿಗೆ ಇಲ್ಲಿಗೆ ತಿರುಗಾಡಿ. ಏನಂದ್ರು? ಬರ್ತಾವ ಅಂತಾರ್ರಿ, ಬರವಲ್ಲ. ಮುಂದೆ ಹೆಂಗಮ್ಮ ನಿನ್ನ ಗತಿ? ಏನು ಮಾಡನ್ರಿ, ಬಂದ್ರು ತಿಂತೀನಿ, ಬರ್ಲಿದ್ರೆ ಮತ್ತೆ ಏನು ಮಾಡ್ತೀರಿ? ಎಲ್ಲ ಯಾರು ನಿಮ್ಮ ನೋಡೋರು ಯಾರಿಲ್ಲ? ಯಾರು ಇಲ್ರಿ. ಮತ್ತೆ ನಿಮಗೆ ಕೊಡ್ಬೇಕಲ್ಲ, ಸರ್ಕಾರ ಕೊಡ್ತದ? ಕೊಡ್ತದ್ರಿ, ಬರವಲ್ಲ. ಮತ್ತೆ 8 ತಿಂಗಳ ಈ ರೀತಿ ನಿಂದಿರಿಸಬಾರ್ದಲ್ಲ? ಮತ್ತೆ ನಿಂದಿರ್ಸ್ಯಾರ ನೋಡ್ರಿ. ಇಲ್ಲಿ ಕೇಳಿದ್ರೆ ಏನಂದ್ರು? ಬರ್ತಾವ, ಜೀರಾಕ್ಸ್ ಮಾಡಿಕೊಡ ಅಂದ್ರು. ಎಷ್ಟು ಸಲ ಮಾಡಿಕೊಟ್ರಿ? ಮಾಡಿಕೊಟ್ಟಿಲ್ರಿ, ಇವಾಗ ಮಾಡಿಕೊಡ ಅಂದ್ರು. ನಮ್ಮ ಅಲ್ಲಮ್ಮ ಈ ಎಷ್ಟು 8 ತಿಂಗಳ ತಿರುಗಾಡ್ರಿ? ಇಲ್ರಿ, ತಿರ್ಗಾಡಿಲ್ಲ. ಈಗ ತಿಂಗಳಾಯ್ತು ತಿರ್ಗಾಡ. ಮತ್ತೆ ಏನಂದ್ರು? ಬರ್ತಾವ ಅಂತಾರ್ರಿ, ಬರವಲ್ಲ. ಮತ್ತೆ ಇಲ್ಲಿ ಏನಂದ್ರು ಕಚೇರಿ? ಅವೇನ ಜೀರಾಕ್ಸ್ ಮಾಡಿಕೊಡ ಅಂದ್ರು. ಅಲ್ಲ, ಅವ್ರು ಏನಂದ್ರು ಕೇಳಿದ್ರೆ? ಜೀರಾಕ್ಸ್ ಮಾಡಿಕೊಡ ಅಂದ್ರಿ. ಅಲ್ಲ, ನೀವು ಹೆಣ್ಮಕ್ಳು ಯಾರನ್ನು ಭೇಟಿಯಾದ್ರಿ ಇಲ್ಲಿ? ಆ ಯಮ್ಮನ್ ಬಿಟ್ಟೆ. ಏನಂದ್ರು ಅವರೆಲ್ಲ? ಬರ್ತಾವ ಅಂತಾಳ್ರಿ. ಅವ್ರಿಗೆ ಏನಂದಿಲ್ರಿ, ಬರ್ತಾವ ಅಂತಾಳ್ರಿ. ಮತ್ತೆ ಈ ರೀತಿ ಮಾಡೋದ್ರಲ್ಲ, ಸರ್ಕಾರ ಕೊಡುತ್ತಲ್ಲಮ್ಮ? ಬರ್ತಾವ ಅಂತಾಳ್ರಿ. ಮತ್ತೆ ಅವ್ರ ಅಪ್ಪ ಸತ್ತಿರ್ಲ ಅಂತಾರ್ರಿ, ನಾವು ಬಂದಿಲ್ಲ. ಹೌದಾ? ಮತ್ತೆ ಈಗ ನಿಮ್ಗೆ ಹೆಂಗಮ್ಮ ನಿರ್ಗತಿಕರು ಈ ರೀತಿ ಪರಿಸ್ಥಿತಿ ಸರ್ಕಾರ ಮತ್ತೆ ಇದು ಮಾಡುತ್ತಲ್ಲ? ನೋಡ್ಬೇಕು, ಹೊಲಕ್ಕೆ ತಿರ್ಬೇಕು, ಹೊಲಕ್ಕೆ ಅವ್ರ ಏನು ಮಾಡ್ಯಾರ್ರಿ, ನಿಂದಿರ್ಸ್ಯಾರ. ಮತ್ತೆ ಹೆಂಗ ಹಿಂಗಾದ್ರೆ ಹೆಂಗ ನಿನ್ ಗತಿ ಹೆಂಗ ನಿನ್ ಜೀವನ?